ಥ್ಯಾಂಕ್ ಯು ಧನ್ಯವಾದಗಳು. ಹಾಯ್ ಬಾಯ್ಸ್. ಎಸ್ ಹಾಯ್ 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 ಹಾಯ್. ಹಾಯ್ ಹಲೋ ನಮಸ್ಕಾರ ಶುಭೋದಯ. ನಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನಾವು ರೋಡ್ ನೋಡ್ತಿದ್ದಂಗೆ ಸ್ವಲ್ಪ ಜನ ಗೊತ್ತಾಗಿರುತ್ತೆ ಏನೋ ನಂಜನಗೂಡು ಸೈಡ್ ಹೋಗ್ತಾ ಇದ್ದಾರೆ ಅಂತ. ಎಸ್, ಸೊ ನಂಜನಗೂಡು ಅಲ್ಲ, ನಂಜನಗೂಡಿಂದ ಇನ್ನು ಮುಂದೆ ಚಾಮರಾಜನಗರದಿಂದ ಸ್ವಲ್ಪ ಹಿಂದೆ ಬಟ್ ನಗರಕ್ಕೆ ಬರುತ್ತೆ. ನಾವಿವತ್ತು ಕನಕಗಿರಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಜೊತೆಗೆ ನನ್ನ ಕಸಿನ್ ನೂತನ್ ಜಾಯ್ನ್ ಆಗಿದ್ದಾನೆ ನನ್ನ ರೈಡ್ಗೆ, ಆ್ಯಂಡ್ ಆಲ್ಸೋ ಮಿಸ್ಟರ್ ಪ್ರತೀಕ್ ಅಡಿಗ. ಅವನು ನನ್ನ ಪಿ ಯು ಕ್ಲಾಸ್ಮೇಟ್. ಜೊತೆಗೆ ನೀವು ಆಲ್ರೆಡಿ ಅವನು ನನ್ನ ಹಳೆ ವ್ಲಾಗ್ಸಲ್ಲೂ ಸಹ ನೋಡಿರ್ತೀರ. ಅಲ್ಲ ನೀನೆಂತ ಗುಬಾಡ್ ಹೇಳೋ, ಒಳಗಡೆ ಚಡ್ಡಿ ಹಾಕೊಂಡ್ಲೆ ಚಡ್ಡಿ ಕಾಣಿಸ್ತಿಲ್ಲ ಅಂತಿಲ್ಲ ನೀನು. ಸೊ ಅವನು ಜಾಯ್ನ್ ಆಗಿದ್ದಾನೆ. ರೋಷನ್ ಬರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವನು ನಿನ್ನೆ ಮಳೆಯಲ್ಲಿ ನಿಂತು ಜ್ವರ ಬಂದು ಮಲಗಿದ್ದಾನೆ. ತಿಳಿಸಿದ್ದೀನಿ, ಹೈ ಫೀವರ್ ಆಗಿದೆ ಅವ್ರಿಗೆ. ಬೆಳಗ್ಗೆ ರಾತ್ರಿ ಫೋನ್ ಮಾಡಿ ಇಲ್ಲ ಕಣೋ ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಾನು, ವಾಸಿ ಆದರೆ ನಾನು ಬರ್ತೀನಿ ಅಂತ. ತಿರ್ಗಾ 8:30 ಫೋನ್ ಮಾಡಿ ಇಲ್ಲ ಕಣೋ ತಿರ್ಗಾ ಚಳಿ ಜ್ವರ ಬಂದ್ಬಿಟ್ಟಿದೆ, ಹಾಗಾಗಿ ಬರೋಕ್ಕಾಗ. ಅವನೊಬ್ಬ ಮಿಸ್ಸಿಂಗ್. ಬಟ್ ಸ್ಟಿಲ್ ಇದು ಲೈಕ್ ಸಡನ್ ಪ್ಲಾನ್ಡ್, ಲೈಕ್ ನಾಳೆ ಅನ್ನಂಗೆ ಪ್ಲಾನ್ ಆಗಿದ್ದು. ಅಂದರೆ ನಿನ್ನೆ ಈವ್ನಿಂಗ್ ಆಲ್ ಆಫ್ ಅ ಸಡನ್ ಒಂದು ರೀಲಲ್ಲಿ ಸೇವ್ ಮಾಡಿ, ಲೈಕ್ ರೀಲಲ್ಲಿ ನೋಡಿ ಓಕೆ ಇಷ್ಟ ಆಯಿತು ಪ್ಲೇಸು, ಸರಿ ಹೋಗೋಣ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹೊರಟಿದ್ದು ಜಾಗ ಇದು. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ. ಏನು ಈ ರೋಡಲ್ಲಿ ನಿಂತವೆಲ್ಲ ಪೆಟ್ರೋಲ್ ಬಂಕ್ಗಳು ಓಪನ್ ಆಗ್ಬಿಟ್ಟಿದೆ. ಆ ಕಡೆ MRPL, ಈ ಕಡೆ ಇಂಡಿಯನ್ ಆಯಿಲ್, ಇಲ್ಲೋದೆ HP ಕ್ರೇಜಿ. ಕಾಲೇಜಿಗೆ ಬರ್ಬೇಕಾದ್ರೆ ಏನೂ ಇರಲಿಲ್ಲ ನೋಡಿದ್ರೆ ಜಾಸ್ತಿ. ಓ ಎಸ್, ನಾನು ಯೂಶಲಿ ಲೈಕ್ ಈ ಸೈಡ್ ಬಂದಾಗೆಲ್ಲ ನಾನು ಕಾಲೇಜ್ ಅಂತ ಮೆನ್ಷನ್ ಮಾಡ್ತಾ ಇರ್ತೀನಿ. ಇರಿಟೇಷನ್ ಕಣ್ರಿ. ಸುಮಾರು ಲೈಕ್ ಒಂದು 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದೇ ನಾನು ಓದಿದಂಥ ಕಾಲೇಜ್, MIT ತಾಂಡವಪುರ. ಅಯ್ಯೋ ಅದೇ 4 ವರ್ಷ ಇಲ್ಲಿ ಓದೋದು ಗೊತ್ತಿಲ್ಲ, ಬಟ್ ಇಲ್ಲೂ ಮಜಾ ಮಾಡಿದ್ದೀನಿ, ಕೂಳೆ ಮಾಡಿದ್ದೀನಿ, ಆಯ್ತು ಬಿಡು, ಚೆನ್ನಾಗಿ ಬೈಕಲ್ಲಿ ಓಡಾಡಿದ್ದೀನಿ, ಬಂಕ್ ಮಾಡಿದ್ದೀನಿ. ಯಾವಾಗಲೂ ಒಂದ್ಸರಿ ಕಾಲೇಜ್ ಒಳಗಡೆ ಹೋಗಿ ನನ್ನ ಹಳೆ ಟೀಚರ್ಸ್ಗಳನ್ನೆಲ್ಲ ಒಂದ್ಸರಿ ಮಾತಾಡಿಸ್ಬೇಕು. ಇನ್ ದ ಸೆನ್ಸ್ ಅವ್ರಗಳ ಜೊತೆ ಒಂದು ಬ್ಲಾಗ್ ಮಾಡಬೇಕು. ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ. ನಿಮಗೂ ನೋಡೋಕೆ ಆ ಥರ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡ್ರಾಪ್ ಎ ಕಮೆಂಟ್. ಆ್ಯಂಡ್ ಆಲ್ಸೋ ಲೈಕ್ ಸಾರಿ, ಹೆವಿ ಕೆಮ್ಮಿದೆ, ಕೆಮ್ಮು ನೆಗಡಿ. ಬಿಕಾಸ್ 1 ವೀಕಿಂದ ಮೈಸೂರು ವೆದರ್ ಅಂತೂ ಹಾರಿಬಲ್ ಆಗಿದೆ. ಯಾವಾಗ ಮಳೆ ಬರ್ತಿದೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದು ಐಡಿಯಾ ಇಲ್ಲ. ಈವನ್ ನಾವು ರೈನ್ ಜಾಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಫುಲ್ ಕೆಮ್ಮು ನೆಗಡಿ ಎಲ್ಲರಿಗೂ. ಆಲ್ ಓವರ್ ಮೈಸೂರಲ್ಲಿ ಒಂದು 60 to 70% ಜನಕ್ಕೆ ಬಂದಾಗೋಗಿದೆ ನೆಗಡಿ ಕೆಮ್ಮು ಎಲ್ಲ. ಈಗ ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನಂಜನಗೂಡಲ್ಲಿ ನನ್ನ ಫ್ರೆಂಡ್ ಒಂದು ಹೋಟೆಲ್ನ ರೆಕಮೆಂಡ್ ಮಾಡಿದ್ದಾರೆ. ಸೊ ಆ ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಕನಕಗಿರಿ. ಈಗ ಇಲ್ಲಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಹೊಟ್ಟೆ ಹಸಿದೆ ಬಿಡ್ರಿ ಅಂತ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಹಸಿ. ಇವತ್ತೇನೋ ಪುಣ್ಯಕ್ಕೆ ಬಿಸಿಲಿದೆ, ಮಳೆ ಬರ್ತಾ ಇದ್ರೆ ಸಾಕು. ಮಳೆ ಬಂತು ಅಂದ್ರೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಮೀಡಿಯಂ ವೆದರ್ ಇದ್ರೆ ಒಳ್ಳೆ ಮಜಾ. ಹಬ್ಬ ತಿಂಡಿ ತಿಂದಾಗಿದೆ ಬಾಯ್ಸ್. ಹೌ ವಾಸ್ ಇಡ್ಲಿ? ಸೂಪರಾ? ಚೆನ್ನಾಗಿ. ಹೌ ವಾಸ್ ಇಡ್ಲಿ? ಸೂಪರ್. ತಿಂಡಿ ತಿಂದಾಗಿದೆ. ಈಗ ಸಜೆಸ್ಟ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಪ್ಲೇಸ್ನ ಚೆನ್ನಾಗಿತ್ತು. ಹಾಂ, ಥ್ಯಾಂಕ್ ಯು ಫಾರ್ ಸಜೆಸ್ಟಿಂಗ್ ದಿಸ್ ಪ್ಲೇಸ್. ಸ್ಪೆಷಲ್ ಮೆನ್ಷನ್.
ಅದಾದಮೇಲೆ ಈಗ ಇಲ್ಲಿಂದ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಇದೆ ನಾವು ಹೋಗುವಂಥ ಜಾಗ. ಹಾರ್ಡ್ಲಿ ಲೈಕ್ 40 ಮಿನಿಟ್ಸ್ ತೊಗೊಳುತ್ತೆ. ರೋಡ್ ಸಹ ಚೆನ್ನಾಗಿ ಮಾಡ್ಯಾರೆ ನಗರದ್ದು. ಸೊ ಹೋಗೋಣ ಬನ್ನಿ, ಹಿಂಗಾಗತ್ತೆ ಇವಾಗ ಹಂಗೆ. ತಿಂಡಿ ಆಯಿತು, ರೈಲ್ವೆ ಕ್ರಾಸಿಂಗಲ್ಲಿ ನಿಂತಿದ್ದೀವಿ. ಟ್ರೈನ್ ಆ ಕಡೆಗೆ ಹೋದ್ಮೇಲೆ ಹೋಗೋಣ. ಟೈಮ್ ಎಷ್ಟಾಯಿತು? 8:10 ಟೈಮು. ಬಸ್ವಾ ಹೇಳ್ತಾ ಇದ್ದೆ, ಇಷ್ಟು ನಮ್ಮ ಜನಗಳ ಬುದ್ಧಿ ಬರಲ್ಲ. ಏನಕ್ಕೆ ಅಂದರೆ ಲೇನಲ್ಲಿ ಬರಲ್ಲ, ಎಲ್ಲ ಆ ಕಡೆ ಈ ಕಡೆ ಬಂದ್ಬಿಡ್ತಾರೆ. ಈಗ ಎದುರುಗಡೆ ಇರೋರು ಆಪೋಸಿಟ್ ಲೇನ್ಗೆ ಬರ್ತಾರೆ, ಅದೇ ಪ್ರಾಬ್ಲಮ್. ಎಲ್ಲಾರು ಕೂಡ ನೋಡಪ್ಪ, ನನ್ ದುಂಡಪ್ಪ. ನೀರು ಚೆನ್ನಾಗಿ ತುಂಬಿದೆ ಆಕ್ಚುಲಿ. ನೆಕ್ಸ್ಟ್ ಲೆವೆಲ್ ಸೀನಿಕ್ ಆಗಿದೆ ರೋಡ್ ಇದು. ಒಂಥರ ಲೈಕ್ ವೆರಿ ಲೈಟ್, ಮರ ಗಿಡಗಳು ತುಂಬಾ ತುಂಬದಂಗಿಲ್ಲ. ಸೈಡ್ ರೋಡ್ ಸೈಡ್ ತುಂಬಾ ವಿಶಾಲವಾಗಿದೆ. ಒಂದೊಂದ್ ದಿವಸ ರೋಡ್ ಇನ್ನೂ ಅಗಲ ಬೇಕಾಗುತ್ತೆ, ಈಗಿರೋ ರೋಡ್ ಇದು ಸಾಲಲ್ಲ. ಬಟ್ ಸ್ಟಿಲ್ ಆದ್ರೂ ಇನ್ನೂ ಒಂಥರ ಮಸ್ತ್ ಇದೆ ರೋಡ್. ನಾನು ಈ ರೋಡ್ಗೆಲ್ಲ ಆಲ್ಮೋಸ್ಟ್ ನಾನು ಬರ್ತಿದ್ದೆ ಆಲ್ಮೋಸ್ಟ್ ನೈಟ್, ಬಿಕಾಸ್ ತಮಿಳ್ನಾಡಿಗೆಲ್ಲ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಇನ್ ದ ಸೆನ್ಸ್ ಪೇರೆಂಟ್ಸ್ಗಳ ಜೊತೆ ಟೆಂಪಲ್ಸ್ಗಳು ವಿಸಿಟ್ ಮಾಡೋದು ಅದಕ್ಕೆಲ್ಲ. ಸೊ ಆವಾಗ ಏನಾಗ್ತಿತ್ತು ಅಂದರೆ ನಾನು ಆಲ್ಮೋಸ್ಟ್ ಜರ್ನಿ ಮಾಡ್ತಿದ್ದೆ ನೈಟ್ ಜರ್ನಿ. ತಿಂಬಮ್ ಘಾಟು ಆ ಕಡೆಗೆಲ್ಲ ಲೈಕ್ ಹೆವಿ ನೈಟ್ ಜರ್ನಿನೇ. ಮಾರ್ನಿಂಗ್ ನಾನು ತುಂಬ ರೇರು ಈ ರೂಟಲ್ಲಿ ನಾನು ಓಡಾಡಿರೋದು. ಬಟ್ ಸೀರಿಯಸ್ಲಿ ಮಾರ್ನಿಂಗಲ್ಲಿ ಈ ರೂಟ್ ಸೈಕ ಕಾಣೋದೆ ಮಾತ್ರ ಹೆವಿ ಮಸ್ತ್ ಇದೆ ರೋಡ್ ಇದು. ಅದೊಂದ್ಸರಿ ಗೂಗಲ್ ಮ್ಯಾಪ್ ಇಂದ ನಾವು ಎಷ್ಟು ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ, ಹೆವಿ ಸ್ಟ್ರೈಟ್ ರೋಡ್ ತೋರಿಸ್ತಿತ್ತು, ಪಟ್ ಅಂತ ರೈಟ್ ಟರ್ನ್ ತೋರಿಸ್ಬಿಡೋದ. ನಾವು ಚಾಮರಾಜನಗರ ರೋಡಲ್ಲಿ ಬಂದು ಹೆಗ್ಗೆವಾಡಿಗೆ ಬಲಕ್ಕೆ ತಗೋಬೇಕು. ನಾನು ಆ್ಯಕ್ಚುಲಿ ಪ್ರಾಪರಾಗಿ ರೂಟ್ ತೋರಿಸೋಣ ಅನ್ಕೊಂಡೆ, ಬಟ್ ಆಗಲಿಲ್ಲ. ಬಿಕಾಸ್ ನಾನು ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ರಿಟರ್ನ್ ತಗೊಂಡ್ಬಂದೆ. ನಾನು ಚಾಮರಾಜನಗರ ರೋಡಲ್ಲಿ ಬಂದರೆ ಹೆಗ್ಗೆವಾಡಿ ರೈಟ್ ಟರ್ನ್ ಹಾಕಬೇಕು. ಸೊ ಹೆಗ್ಗೆವಾಡಿಯಿಂದ ಹಾರ್ಡ್ಲಿ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಸೀರಿಯಸ್ಲಿ ಶಿಟ್ ಮ್ಯಾನ್, ಬಸ್ ಬರ್ತಾ ಇದೆ. ತಗೊಬಂದು ಆ್ಯಕ್ಚುಲಿ ವಿಡಿಯೋ ಆಗಲಿಲ್ಲ, ಬಟ್ ಹೆವಿ ಕ್ಲೋಸ್ ಕಾಲ್ ನಂದು ಆ್ಯಕ್ಚುಲಿ ಇವಾಗ ಆಗಿದ್ದು. ಬಸ್ ಬರ್ತಾ ಇದೆ, ಲೆಫ್ಟಿಗೆ ಬಂದು ಒಂದು ಪಟ್ ಅಂತ ರೈಟಿಗೆ ಬಂದು ಬ್ರೇಕ್ ಹಾಕ್ತಾ ಇದ್ದಾರೆ ಇಡಿಯಟ್. ಮುಂದೆ ಒಂದು ಗಾಡಿ, ಡಿಯೋ ಗಾಡಿ. ಬಟ್ ಐ ಆಮ್ ಸೇಫ್ ಬಿಕಾಸ್ ಡಾಮಿನೋರ್ ಹ್ಯಾಸ್ ABS. ABS ಇರೋದ್ರಿಂದ ನಾನು ಬಚಾವಾದ ಆ್ಯಕ್ಚುಲಿ. ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಕಿಡ್ ಆಗೋದು ಗಾಡಿ ಗ್ಯಾರಂಟಿ. ಸಡನ್ ಬ್ರೇಕಿಂಗ್, ಮೈ ಗಾಡ್. ಗಾಡಿ ಅಪ್ಗ್ರೇಡ್ ಮಾಡಿದ್ರೆ ಹಿಂಗೇನೆ ಎಷ್ಟೆಲ್ಲ ಯೂಸಸ್ಗಳಾಗತ್ತೆ. FZ ಅಲ್ಲಿ ಈ ಥರ ಆಗಿದ್ದರೆ ಗ್ಯಾರಂಟಿ ಹೋಗಿ ಗೊತ್ತಿರುವೆ ಅವನಿಗೆ. ಗ್ಯಾರಂಟಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿರೋದು. ಹೆವಿ ಕ್ಲೋಸ್ ಕಾಲ್. ರೋಡೆಲ್ಲ ಆಗಿದ್ರೆ ಊರು ಬಾಗ್ಲ ಮುಗಿದವ್ರಲ್ಲಪ್ಪ. ಹೊಸದಾಗಿ ಡಾಂಬರ್ ಆಗ್ತಾ ಇದಾರೆ ಅನ್ಸುತ್ತೆ. ರೀಸನ್ಗೆಲ್ಲ ಆಗದೆ ಇಟ್ಟಿದ್ದಾರೆ. ಒಂದೊಂದ್ಸರಿ ಆ್ಯಕ್ಚುಲಿ ನನಗೆ ಯಾವಾಗಲೂ ಕಾಡುವ ಒಂದು ಪ್ರಶ್ನೆ ಏನಂದರೆ, ನಾವು ಹೋಗ್ತಾ ಇರೋ ಪ್ಲೇಸಸ್ಸು ಫೋಟೋಸ್ಗಳೆಲ್ಲ ನೋಡಿದಾಗ ಗೂಗಲ್ ಮ್ಯಾಪಲ್ಲೆಲ್ಲ ಹೆವಿ ಸೈಕ್ ಆಗಿರುತ್ತೆ. ಬಟ್ ಹೋಗ್ತಾ ಇರೋ ರೋಡು ಹಾಗೆ ಇರುತ್ತಾ? ಇದು ಯಾವಾಗಲೂ ನನಗೆ ಕಾಡೋ ಪ್ರಶ್ನೆ. ಯಾಕೆ ಅಂದರೆ ಇವಾಗ ನೀವೇ ನೋಡ್ತಾ ಇರ್ಬೋದು, ಹೆವಿ ಹಳ್ಳಿ ರೂಟು ಹಳ್ಳಿ ಒಳಗಡೆ ಎಲ್ಲ ಬಂದು ಈ ಥರ ಹಿಂಗೆ ಹೋಗ್ತಾ ಇರ್ತೀವಿ. ಯಾಕೆಂದರೆ ಆ ಸ್ಪಾಟ್ ಸಖತ್ತಾಗಿರುತ್ತೆ ನೋಡೋಕ್ಕೆ. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇರೋದು ಅಂದರೆ, ಡೆಸ್ಟಿನೇಷನ್ ಡಸಂಟ್ ಮ್ಯಾಟರ್, ಬಟ್ ಹೋಗ್ತಾ ಇರೋ ಜರ್ನಿ ಅವ್ರು ಹೋಗ್ತಾ ಇರೋ ರೋಡ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಯಾಕೆ ಕಳಿಸ್ತೀರಾ ಈಗ?
ಯಾಕೆಂದರೆ ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಾವು. ಇವಾಗ ನೋಡಿ ಇದೊಂದು ಸ್ವಲ್ಪ ರೋಡಲ್ಲಿ ಆಗಿದ್ದು ಊರು ಬಾಗಿಲು ಮಾಡಿಟ್ಟವ್ರೆ. ಪುಣ್ಯಕ್ಕೆ ಜೋರಾಗಿ ಮಳೆ ಬಂದು ಕೆಸರು ಆಗಿಲ್ಲ, ಸ್ವಲ್ಪ ಸ್ವಲ್ಪ ಆಗಿದೆ, ಬಟ್ ಸ್ಟಿಲ್ ಓಕೆ. ಬಟ್ ಇವೆಲ್ಲ ಒಂಥರ ಒಂದು ಎಕ್ಸ್ಪೀರಿಯನ್ಸ್. ನಗರ ರೋಡಲ್ಲಿ ಬಲಕ್ ತಗೊಂಡು ಮುಂದಕ್ಕೆ ಬಂದು ಮಲೆಯೂರಲ್ಲಿ ಒಂದು ಡೈವರ್ಷನ್ ಇದೆ. ಆ ಡೈವರ್ಷನಲ್ಲಿ ಮುಂದಕ್ಕೆ ಬಂದರೆ ಹಳ್ಳಿ ಒಳಗಡೆಯಿಂದ ಬರ್ತೀವಿ. ಹಳ್ಳಿ ಒಳಗಡೆಯಿಂದ ಬಂದು ಈ ಜಾಗಕ್ಕೆ ಬರ್ತೀವಿ. ದೂರದಿಂದ ನೋಡಕ್ ಸಖತ್ತಾಗಿದೆ ಆಕ್ಚುಲಿ ಜಾಗ ಇದು. ಮೇಲ್ಗಡೆ ಹೋದ್ಮೇಲೆ ಇನ್ನ ಗೊತ್ತಾಗತ್ತೆ ಹೆಂಗಿದೆ ಅಂತ. ಸೊ ಐ ಥಿಂಕ್ ಗಾಡಿ ನಾವ್ ಇಲ್ಲೇ ನಿಲ್ಲಿಸ್ಬೇಕಾ ಅಥವಾ ಗಾಡಿ ತಗೊಂಡು ಹೋಗ್ಬೋದಾ? ಮೋಸ್ಟ್ ಪ್ರಾಬ್ಲಿ ನಾವು ಗಾಡಿ ಮೇಲೆ ತಗೊಂಡು ಹೋಗ್ಬಹುದು, ಆಪ್ಷನ್ ಇದೆ. ಎಸ್, ಕನಕಗಿರಿ, ಶ್ರೀ ಕ್ಷೇತ್ರ ಕನಕಗಿರಿ. ಮೇಲಕ್ಕೆ ತಗೊಂಡು ಹೋಗ್ಬೋದಾ? ಗಾಡಿ ಮೇಲ್ಗಡೆ ತಗೊಂಡೋಗಂಗಿಲ್ವಾ? ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಬೈಕ್ ಮೇಲ್ಗಡೆ ತಗೊಂಡೋಗಕ್ಕಾಗಲ್ವಾ? ಓಕೆ, ಬೈಕ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆನೆ ಮಿನಿ ಟ್ರೆಕ್ಕಿಂಗ್ ಮಾಡಿಸ್ತವ್ರೆ. ಇನ್ನು ಎಷ್ಟು ಮೆಟ್ಲು ಹತ್ಬೇಕಪ್ಪ? ಚಿಕ್ಕ ಚಿಕ್ಕ ಮೆಟ್ಲುಗಳು ಬೇರೆ, ಕಾಲು ನೋವು ಬರುತ್ತೆ ಬೇಗ. ಹಾಯ್ ಬಾಯ್ಸ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಾಯ್ ಹಾಯ್ ಹಾಯ್. ಬೆಳಗ್ಗೆ ಏನ್ರಿ ಇವ್ರದ್ದು ಟ್ರೆಕ್ಕಿಂಗು? ಏನಪ್ಪ ಪ್ಲಾನ್ ಮಾಡಿದ್ಯಾ ನೀನು? ಚೆನ್ನಾಗಿ ತಿಳಿಸ್ಬಿಟ್ಟಿದ್ದೀರಾ, ಹೆಂಗೆ ಜೀವನ? ತಿಂಡಿ ತಿಂದ್ಬಿಟ್ಟು ಹತ್ತದು, ಎನರ್ಜಿ ಇರಲಿ ಅಂತ ಮಗ. ಖಾಲಿ ಹೊಟ್ಟೆಲಿ ಹತ್ತದ್ರೆ ಆಗಲ್ವಲ್ಲ. ಹಾಂ, ಹೊಟ್ಟೆ ತುಂಬಿದಾಗ ಜಾಸ್ತಿ ಹತ್ತಕ್ಕಾಗಲ್ಲ. ಒಬ್ಬೊಬ್ಬೊಬ್ಬ ತಿಂದಿರೋದು ಮಗನೇ ಇಡ್ಲಿ ವಡೆ. ಹಾಂ, ಹಂಗೆ ಅದು. ಓಹ್, ಏನು ಮಾಡೋದು? ಕೂತು ಒಂದೇ ಕಡೆ ತಿಂದು ಅಲ್ವಾ? ವರ್ಕ್ ಫ್ರಮ್ ಹೋಮ್ ಜೀವನ ಯಾರಿಗೂ ಬೇಡ. ಡೈಲಿ ಓಡಾಡ್ಕೊಂಡಿದ್ರೇನೆ ಆರಾಮ್ ಜೀವನ. ಯಾವುದೋ ಹೆಬ್ಬಾಗಿಲು. ಕ್ಷೇತ್ರಪಾಲ ಶ್ರೀ ಬ್ರಹ್ಮದೇವರ ಸನ್ನಿಧಿ. ಹಾಂ, ಅಯ್ಯಪ್ಪ ಅಣ್ಣ ನನ್ನ ಕೈಲಿ ಆಯ್ತಾ? ನೆಕ್ಸ್ಟ್ ಲೆವೆಲ್, ಟಾಪ್ ಲೆವೆಲ್ ಆಯಿತು. ರೋಡ್ ಇದೆ, ನಾನು ವೀಡಿಯೋ ನೋಡಿದ್ರಲ್ಲ ರೋಡು ಇದೆ, ಗಾಡೀಲಿ ಹೋಗ್ಬೋದು ಅಂತಲೇ ಹೇಳಿದವನು. ಏನಪ್ಪ? ಬಿಡ್ತಿದ್ರು ಅನ್ಸುತ್ತೆ. ಹಾಂ, 50-100 ಕೊಟ್ಟಿದ್ರೆ ಬಿಟ್ಟಿದ್ರು ಅನ್ಸುತ್ತೆ. ಏನಪ್ಪ ಗೊತ್ತಿಲ್ಲ. ಸ್ತಂಭ, ಅಲ್ಲೊಂದು ಪಿಲ್ಲರ್ ಬೇರೆ ಆಯಿತು, ಅಲ್ಲಿ ತನಕ ಹೋಗೋರಲ್ಲ ಜನ. ಕೂಕಂಡ ಎಷ್ಟಾಗುತ್ತೆ ಅಲ್ಲಿ ತನಕ ರೋಡಲ್ಲಿ ಹೋಗಿ. ಅಲ್ಲ, ಇಲ್ಲಿ ಈ ಕಡೆ ಬೇರೆ ಒಂದಿದೆ, ಇಲ್ಲಿ ಮೇಲೆ ಇಲ್ಲೊಂದು ದೇವಸ್ಥಾನ ಇದೆ, ಈ ಕಡೆ ಒಂದಿದೆ. ಗೊಮ್ಮಟೇಶ್ವರ. ನೀನು ಹಂಗೆ ನಿಂತ್ಬಿಡ. ಹ್ಞೂ ಕಣಣ್ಣ, ಹಂಗೆ ನಿಂತ್ಬಿಟ್ಟು ಹೇಳ್ತೀನಿ. ನಿಂತ್ಕೊಬಿಡದೆ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಚಾನಲ್ಲೇ ಬ್ಯಾನ್ ಆಗೋಯ್ತದ ನನ್ನ ಮೇಲೆ. ಒಳ್ಳೆ ಗಾಳಿ ಅಂತೂ ಇದೆ, ಮಾತ್ರ ಸೆಕೆ ಇಲ್ಲ. ಏಯ್, ಇವ್ನಿಗೆ ಹೆಂಗ ಕಾರ್ ಬಿಟ್ರು? ಹೇಳಿಲ್ವಾ 50-100 ಕೊಟ್ಟರೆ ಬಿಡ್ತಾರೆ ಅಂತ? ವೆರಿ ರಾಂಗ್ ಮ್ಯಾನ್, ವೆರಿ ರಾಂಗ್. ಕೊಡಿ ಸರ್, ನಾನೇ ತೆಗಿತೀನಿ.
ಹೆಂಗೆ ನಾವು ಥ್ಯಾಂಕ್ ಯು ಧನ್ಯವಾದಗಳು. ಜನ ರೆಕಗ್ನೈಸ್ ಮಾಡ್ತಾರಲ್ಲ ಆಚೆ ಬಂದಾಗ ಆ ಖುಷಿ ಆಗೋದೇ ಬೇರೆ ಥರ. ಏನಂತ ಹೇಳಿ ಈಗ ಪರ್ಫೆಕ್ಟ್. ನಿಜ 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 100ಕ್ಕೆ 1 ಮಾತು. ಅವೆಲ್ಲ ಒಂಥರ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಅವೆಲ್ಲ. ಸೋಷಿಯಲ್ ಮೀಡಿಯಾಗಿರೋ ಬೆಲೆ ಅದು. ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ಸೋ ಬೈಕರ್ಸ್ ಕಮ್ಯುನಿಟಿ ಆ್ಯಂಡ್ ಬೈಕರ್ಸ್ಗಳಿಗಿರೋ ರೆಸ್ಪೆಕ್ಟ್ ಅದು. ಆ್ಯಂಡ್ ಆಲ್ಸೋ ನಾವು ಗೇರ್ಗಳು ಹಾಕ್ದಾಗ ಮಾತ್ರ ಗೊತ್ತಾಗೋದು, ಇಲ್ಲಾಂದರೆ ಯಾವನ ಬೇರೆಯವನು ಅನ್ಕೋತಾರೆ ಅಷ್ಟೇ ಜನ. ಹಾಂ, ಮುಕ್ಕಾಲು ಭಾಗ ಬಂದಿದ್ದೀವಿ, ಇನ್ನೊಂದು ಮುಕ್ಕಾಲು ಭಾಗ ಹೋಗುವ. ಅರ್ಧ ದಾರಿಗೆ ಈ ಲೆವೆಲ್ಗೆ ವ್ಯೂ ಐತೆ. ಟಾಪ್ಗೆ ಹೋದ್ರೆ ಇನ್ನು ಯಾವ ಲೆವೆಲ್ಗೆ. ನಾವು ಬೇರೆ ಒಂದು 3 kg ರೈಡಿಂಗ್ ಜಾಕೆಟ್ ಹಾಕೋ ಹೋಗ್ತಾ ಇದ್ದೀವಿ. ಫುಲ್ ಒಳ್ಳೆ ಆರ್ಮಿ ಟ್ರೈನಿಂಗ್ ಆಯ್ತಾಯ್ತು ನಮಗಿಲ್ಲ. ಏನಂತ ಹೇಳಿ ಈಗ ಅಂತೂ ಇಂತೂ ಟಾಪಿಗೆ ಬಂದ್ವಿ ಅಡೀಗ. ಫೈನಲಿ ನೆಕ್ಸ್ಟ್ ಲೆವೆಲ್ಗೆ ಬರ್ತಾಯಿದ್ದೀವಿ. ದ ಸ್ಟ್ರಗಲ್ ವಾಸ್ ರಿಯಲ್. ನೆಕ್ಸ್ಟ್ ಲೆವೆಲ್ ಸ್ಟ್ರಗಲ್. ಈ ಜಾಕೆಟ್ದೆ ಮೇನು. ರೈಡಿಂಗ್ ಜಾಕೆಟ್ ಹಾಕೊಂಡು ಹತ್ತಾಗಲ್ಲ ಮರ, ಸುಸ್ತಾಗಿ ಹೋಗುತ್ತೆ. ಅದೇ 4 kg ಇರುತ್ತೆ ಭಾರ. ಆಲ್ಮೋಸ್ಟ್ ರೈಡಿಂಗ್ ಜಾಕೆಟ್ 3.5-4 kg ಇದೆ ಆರಾಮಾಗಿ. ದೇವ್ರ ದರ್ಶನ ಆಯಿತು. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲ್ಲೂ ಇಲ್ಲ. ಒಳ್ಳೆ ಡ್ರಿಸ್ಲಿಂಗ್ ಮಳೆ ಇದೆ, ಸಖತ್ತಾಗಿದೆ. ಒಳ್ಳೆ ವೆದರ್ ಆ್ಯಕ್ಚುಲಿ. ಮೋಡ ಕೌಚ್ಕೊಂಡ್ಬಿಟ್ಟಿದೆ. ಒಳ್ಳೆ ಚಿಕ್ಕಮಗಳೂರು ಫೀಲ್ಸ್ ಕೊಡ್ತಾ ಇದೆ. ಓ, ಗಾಡಿ ತಂದು ಇಲ್ಲಿ ನಿಲ್ಲಿಸ್ಬೋದಿತ್ತಲ್ಲ ಮಾರಾಯ. ಸುಮ್ಮನೆ ಮೇಲೆ ಹಚ್ಚೋದಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಬೆಟ್ಟ ಹತ್ತೋದು. ಯಾರು ರೆಕಗ್ನೈಸ್ ಮಾಡೋಂಗಾಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಗಾಡೀಲಿ ಬಂದಿರೋದು ಆಗ್ತಾಯಿರಲಿಲ್ಲ, ಬಟ್ ಸ್ಟಿಲ್ ಓಕೆ. ಸೊ ಅಲ್ಲೊಂದು ಸ್ಪಾಟ್ ಇದೆ, ಅಲ್ಲೊಂದು ಯಾವುದೋ ಒಂದು ಇದಿದೆ, ಗೊಬ್ಬರ ಇದೆ. ಇದೆಲ್ಲ ಮೋಸ್ಟ್ಲಿ ಇವರು ಜೈನ್ ಸ್ವಾಮಿಗಳು ಯಾರು ಇದ್ದಾರೆ ಅವ್ರದ್ದು ಸಮಾಧಿಗಳು ಅನ್ಸುತ್ತೆ ಕಣ ಇದು. ಒಂದೊಂದ್ರಲ್ಲಿ ಒಬ್ಬೊಬ್ರು ಸಮಾಧಿ ಇಲ್ಲ, ಏನಾದ್ರು ಸ್ಮಾರಕ ಥರ ಏನೋ ಮಾಡಿರ್ತಾರೆ. ಅದೇ ಅವರು ಸ್ಮಾರಕ ಥರದ್ದೇನಾರ ಮಾಡ್ಕೊಂಡಿರ್ತಾರೆ. ಬಾ ಇಲ್ಲ ಹೋಗೋಣ ಹಂಗೆ ಮೇಲಕ್ಕೆ. ನಡೀರಿ ಮೇಲೆ ಹಂಗೆ ಹತ್ತೋಣ, ಅವ್ನು ಹೋಗ್ತಿರಂಗೆ. ಬಂಡೆಕಲ್ ಮೇಲೆ ಹತ್ತಪ್ಪ, ಕಲ್ಲೆಲ್ಲ ಚುಚ್ತದೆ. ಮೊದಲೇ ಸಾಫ್ಟ್ ಕಾಲ್ಗಳು ನಮ್ಗಳದು. ಹ್ಞೂ ಕಣಪ್ಪ, ಹಾಗೆ ಪ್ರೆಷರು ಬೇಡ. ಆ್ಯಕ್ಚುಲಿ ಹೌದು, ಬಿಸಿಲಿರೋ ಟೈಮಲ್ಲಿ ಬಂದಿರೋ ಕಾಲ್ ಮಾಡೋಕ್ಕೆ ಕರೆಕ್ಟ್ ಇರಲಿಲ್ಲ ಇಲ್ಲಂತೂ. ಸುಟ್ಟೋಗೋದು ಎಲ್ಲ ಆ ಕಡೆನೂ ಸುಟ್ಟೋಗೋದು. ಬರ್ಬಾರ್ ಜಾಗದಿಂದಲ್ಲ ಬೆವರು ಬಂದ್ಬಿಡು. ಬಟ್ ಚೆನ್ನಾಗಿದೆ ಈ ವೆದರು ಒಂಥರ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ, ಲೈಕ್ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ. ಬಿಡು ಮಗ, ಅರ್ಲಿಯಿಂದ ಮಾರ್ನಿಂಗ್ಗೆ ಕಣೋ ಇದು ಒಂಥರ ನಮಗೆ. ಏನ ಅಣ್ಣ, 12 ಗಂಟೆ ಕೆಲಸಕ್ಕೆ ಕೂರೋ ನೀನು, 9:00 ಕೂರೋ ಮಕ್ಕಳು ನಾವು. ಹಾಂ, ನಮ್ಮದು ಅದೇ ಕತೆನೇ. ಹಾಂ, ಆ ವೈಬ್ರೇಷನ್ ನೋಡೋ ಗಂಟೆದು ಸರಿ ದೊಡ್ಡದಿದೆ ಗಂಟೆ. ಕ್ರೇಜಿ ವೆದರ್ ಮಾಮ್ಸ್. ಅದೇನದ ಈ ಕಡೆ ಬಾ. ಸ್ಮಾರಕಗಳಿದೆ, ಎಲ್ಲ ಪೀಸ್ಫುಲ್ಲಾಗಿ ನಿದ್ದೆ ಹೊಡಿತಾ ಹೊರ್ಕೊಂಡ್ರಪ್ಪ. ಕ್ರೇಜಿ. ಆರಾಮಾಗಿ ಒಂದು ಅರ್ಧ ಗಂಟೆ 1 ಅವರ್ ಏನು ಟೆನ್ಷನ್ ಇಲ್ದಂಗೆ ಕೂತ್ಕೋಬೋದು. ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಳಿ.
ಲ್ಯಾಪ್ಟಾಪ್ ಯಾರಿಸ್ತಿದ್ಯಾ. ಐ ಆಮ್ ನಾಟ್ ಶ್ಯೂರ್ ಸ್ಪೀಕರಲ್ಲಿ ಹೆಂಗೆ ಬರ್ತಾ ಇದೆ ಅಂತ, ಲೈಕ್ ಮೈಕ್ ಹೆಂಗೆ ವರ್ಕ್ ಆಗ್ತಾಯಿದೆ ಅಂತ. ಆ ಲೆವೆಲ್ ಗಾಳಿ ಇದೆ. ಓ ಮೈ ಗಾಡ್, ಏನಾರು ಇಟ್ಟರೆ ಹಾರ್ಕೊಂಡು ಹೋಗ್ಬಿಡ್ತದೆ. ನೆಕ್ಸ್ಟ್ ಲೆವೆಲ್ ಗಾಳಿ ಇದೆ. ಡೈರೆಕ್ಟ್ ಮೈಸೂರ್. ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಮೈಸೂರು. ಒಂದೆಲ್ಲಾರ ಪಿಟ್ ಸ್ಟಾಪ್ ಹಾಕೋಣ, ಬೇಕಾಗುತ್ತೆ ಪಿಟ್ ಸ್ಟಾಪ್ ಹಾಕ್ಬಿಟ್ಟು ಆಮೇಲೆ ಹೋಗೋಣ. ವಾಪಸ್ ಮೈಸೂರಿಗೆ ಹೊರಟಿದ್ದೀವಿ ಈಗ. ಸೊ ಅಡಿಗ ಲೀಡಲ್ಲಿದ್ದಾನೆ, ನೂತನ್ ಹಿಂದೆ ಇದ್ದಾನೆ, ಅವನಿಂದೆ ನಾನಿದ್ದೀನಿ. ಮೈಸೂರಿಂದ ಜಸ್ಟ್ ಒಂದು 50 ಕಿಲೋಮೀಟರ್ಗಿಂತ ಪ್ಲೇಸಸ್ಗಳಿದೆ ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ. ತುಂಬ ಪ್ಲೇಸಸ್ಗಳಿದೆ, ತುಂಬ ಎಕ್ಸ್ಪ್ಲೋರ್ ಮಾಡುವಂಥದ್ದಿದೆ. ಬಟ್ ಅಲ್ಟಿಮೇಟ್ಲಿ ಒಂದು ವೀಕೆಂಡ್ ಗೆಟ್ ಅವೇ, ಲೈಕ್ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಏನೇ ಒಂದು ಟೆನ್ಷನ್ ಇಲ್ಲದೆ ಆರಾಮಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಪೀಸಾಗಿ ಕೂತಿರ್ತೀವಲ್ಲ, ಅದು ನಮ್ಮ ಡೈಲಿ ಲೈಫಲ್ಲಿ ಆಗ್ತಾ ಇಲ್ಲ. ಏನಾದರೂ ಒಂದು ತಲೆನೋವು ಬರುತ್ತೆ, ಇಲ್ಲ ಏನಾದರೂ ಬೇರೆ ಕೆಲಸಗಳು ಹೇಳ್ತಾರೆ ಅದನ್ನು ಮಾಡು ಇದನ್ನು ಮಾಡು ಅಂತ, ಇಲ್ಲ ಆಫೀಸ್ ಕೆಲಸಗಳಿರುತ್ತೆ. ಸಂಜೆ ಆಯಿತು ಅಂದರೆ ಫ್ರೆಂಡ್ಸ್ ಜೊತೆಗೆಲ್ಲರ ಆಚೆ ಹೋಗು, ಇಲ್ಲ ಜಿಮ್ಗೆ ಹೋಗು, ಬರೀ ಇದೇ ಥರ. ಅದು ಬಿಟ್ಟು ನಮಗೆ ಅಂತ ನಾವು ಫ್ರೀಯಾಗಿ ಕೂತ್ಕೊಳ್ಳೋಕ್ಕೆ ಟೈಮೇ ಸಿಗಲ್ಲ. ಸಿಕ್ಕಿದ್ರು ಅದು ರಾತ್ರಿ ಮಾತ್ರ, ಅದು ಏನಕ್ಕೆ ನಿದ್ದೆ ಮಾಡೋಕ್ಕೆ ಮಾತ್ರ. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಪ್ರಾಪರ್ ಟೈಮ್ ಸಿಗಲ್ಲ. ಸೊ ಈ ಥರ ವೀಕೆಂಡಲ್ಲಿ ಒಂದು ಒಳ್ಳೆ ರೈಡ್ ಬಂದಾಗ ಪೀಸ್ಫುಲ್ಲಾಗಿ ಟೆನ್ಷನ್ ಇಲ್ಲದೆ ಒಂದು ಅರ್ಧ ಗಂಟೆ ಮೈಂಡ್ ಫ್ರೀಯಾಗಿ ಕೂತಿದ್ದು ಹೋಗೋಕ್ಕೆ ಒಳ್ಳೆ ಜಾಗ ಇದು. ನಾನು ಇದ್ರದ್ದು ಗೂಗಲ್ ಲಿಂಕ್ ಸಹ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಸೊ ಹೇಗೆ ಡೈರೆಕ್ಷನ್ ಅಂತ. ಬನ್ನಿ, ಜಾಗ ತುಂಬ ಚೆನ್ನಾಗಿದೆ. ಹಂಗಂತ ಪ್ಲಾಸ್ಟಿಕ್ಕು ಅದು ಇದು ಅಂತೆಲ್ಲ ಹಾಕಿ ಹಾಳು ಮಾಡಬೇಡಿ. ಅದೊಂದು ಸೀರಿಯಸ್ ರಿಕ್ವೆಸ್ಟ್ ನಂದು. ಸೊ ಆ ಥರದ್ದೆಲ್ಲ ಮಾಡಿದ್ರೆ ಭಾಳ ಕಷ್ಟ. ಆಮೇಲೆ ಇರೋ ಪ್ಲೇಸ್ನು ಮುಚ್ಚಿಬಿಡ್ತಾರೆ. ಆಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡಿ. ಒಂದು ಸಣ್ಣದಾಗಿ ಟ್ರೆಕ್ಕಿಂಗ್ ಇದೆ, ಚೆನ್ನಾಗಿದೆ. ಬಂಡೆ ಮೇಲೆಲ್ಲ ಹತ್ಕೊಂಡು ಹೋಗಿ ಹತ್ತಿ ಒಳ್ಳೇದಾಗಲಿ. ಬಟ್ ಹೇಳೋದ್ನಲ್ಲ, ಜಾಗ ನಮ್ಮನ್ನು ಚೆನ್ನಾಗಿ ವೆಲ್ಕಮ್ ಮಾಡ್ತಿದೆ. ಬಟ್ ಅದನ್ನು ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಬಿ ರೆಸ್ಪಾನ್ಸಿಬಲ್ ಅಷ್ಟೇ ನಾನು ಹೇಳೋದು. ಎಲ್ಲೋದ್ರಪ್ಪ ಇವರು? ಏನು ನುಗ್ಗಾಡ್ತವ್ರ ಊರೊಳಗಡೆನೆ? ಈ ನಂಜನಗೂಡು ನಗರದ ರೋಡು ಇಷ್ಟು ಚೆನ್ನಾಗಿ ಮಾಡವ್ರೆ, ಒಪ್ಕೋತೀನಿ. ಬಟ್ ಸ್ಟಿಲ್ ನೆಕ್ಸ್ಟ್ ಲೆವೆಲ್ ವಾಬ್ಲಿಂಗು. ಲೈಕ್ ಫ್ಲಾಟ್ ಇಲ್ಲೇ ಇಲ್ಲ ರೋಡು, ಬರೀ ಹಂಪು, ಬರೀ ಮೇಲೆ ಕೆಳಗೆ ಹೊಡಿ ಜಂಪು, ಬರೀ ಇದಾಗ್ಲಿಂದ ಹಂಪು ಹೊಡಿ ಜಂಪು. ಏನ್ ರೋಡ್ ಮಾಡ್ತಾರೋ ಅಲ್ಲ. ಲೈಕ್ ಎಷ್ಟೋ ವಾರ ಗಟ್ಟಲೆ ಎಲ್ಲ ಜಲ್ಲಿಕಲ್ಲು ಹಾಕಿ ಫುಲ್ ರೋಡ್ ಹಾಕಿ ಮಾಡಿರ್ತಾರೆ. ಆದ್ರೂ ಹಿಂಗ ನೋಡಿ, ನೆಕ್ಸ್ಟ್ ಲೆವೆಲ್ ಹಂಪುಗರು. ಯಾವುದೋ ಆಕ್ಟಿವಿಟಿ ಮೇಲೆ ಅದರ ಮೇಲೆ ಕೂತ ಒಳ್ಳೆ. ಇನ್ನೇನು ಸ್ವಲ್ಪ ದೂರ ನಂಜನಗೂಡು ರೀಚ್ ಆಗ್ತೀವಿ. ಈಗ ಒಂದು ಟೀ ಕುಡಿಯೋಕ್ಕೆ ಅಂತ ಒಂದು ಬಿಟ್ ಸ್ಟಾಪ್ ಹಾಕಿದ್ವಿ. ಜನ ಎಲ್ಲ ಬಂದ್ಬಿಟ್ರು. ಏನು ಇವರು ಹಿಂಗೆಲ್ಲ ಗೇರ್ಸ್ಗಳೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಫುಲ್ ಜಾಕೆಟ್ ಎಲ್ಲ ಹಾಕೊಂಡು, ಕ್ಯಾಮ್ರಾ ಎಲ್ಲ ಹಾಕೊಂಡು. ಅವ್ರಿಗೆ ಕ್ವಶನ್ ಮೇಲೆ ಕ್ವಶನ್ಸು. ನಿಮ್ಗೆ ಯಾರೋ ಪ್ರಶ್ನೆ ಮಾಡಲ್ವಾ, ಅಷ್ಟೊಂದು ಸ್ಪೀಡಾಗೆಲ್ಲ ಓಡಿಸ್ತೀರಾ? ನಾವು ಸ್ಪೀಡಾಗಿ ಇನ್ ದ ಸೆನ್ಸ್ ರೋಡ್ ಸೆನ್ಸ್ ಇರುತ್ತೆ. ನಾವು ಯಾವ ರೋಡಲ್ಲಿ ಹೆಂಗೆ ಓಡಿಸ್ಬೇಕು ಆ ಸ್ಪೀಡ್ ಮಾತ್ರ ಮೇಂಟೈನ್ ಮಾಡ್ತೀವಿ. ಅದಕ್ಕಿಂತ ಓವರ್ ಸ್ಪೀಡಲ್ಲ ಹೋಗಲ್ಲ. ಈ ಥರ ಖಾಲಿ ರೋಡ್ ಇದ್ದ ಓಕೆ, ಇಲ್ಲಿ ನಾವು ಯಾವ ಸ್ಪೀಡಲ್ಲಿ ಇರ್ಬೇಕು ಆ ಸ್ಪೀಡಲ್ಲಿ ನಾವು ಇರ್ತೀವಿ. ಸಿಟಿ ಅಂತ ಬಂದಾಗ ಅಥವಾ ಹಳ್ಳಿ ರೀಜನ್ ಅಂತ ಬಂದಾಗ ನಾವು ಯಾವ ಸ್ಪೀಡಲ್ಲಿ ಇರ್ಬೇಕು ಅಷ್ಟೇ ಸ್ಪೀಡ್ ಇರ್ತೀವಿ. ಸೊ ಅದನ್ನೆಲ್ಲ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ನಿಂತಿದ್ದೆ, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಏನೋ ಒಂಥರ ಜೋಶ್ ಇರುತ್ತಲ್ಲ, ಅವ್ರಿಗೆ ಏನಾರು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಅವರು ಏನೋ ಒಂದು ಖುಷಿಯಲ್ಲಿ ಕೇಳ್ತಾರೆ. ಏನೋ ಅವ್ರು ಏನೇನೋ ಮಾಡ್ತಾ ಇದಾರಲ್ಲ ಇವರು. ಸೊ
ಇಟ್ಸ್ ಗುಡ್ ಆಕ್ಚುಲಿ, ಒಂಥರ ಒಳ್ಳೆ ಮಜಾ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಗಾಡಿ ಇದೆ. ಇಲ್ಲಂತೂ ಮಳೆ ಬೇರೆ ಬರ್ತಾ ಇದೆ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಶಾರ್ಟ್ ಮಾರ್ನಿಂಗ್ ರೈಡ್. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಮರಿಬೇಡಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್, ಬಾಯ್.